ಹಾಯ್ ಎಲ್ರಿಗೂ ನಮಸ್ಕಾರ. ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಅಬ್ಬಾ ಅದನ್ನು ಅರ್ಥ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಚಾಲೆಂಜ್ ಅಲ್ವಾ? ಅದಕ್ಕಾಗಿ ಇವತ್ತು ಆರೋಗ್ಯ ಸಂಜೀವನಿ ಅನ್ನೋ ಒಂದು ಜನಪ್ರಿಯ ಪಾಲಿಸಿಯ ಪ್ರತಿಯೊಂದು ವಿವರವನ್ನು ಸರಳವಾಗಿ ಬಿಡಿಸಿ ನೋಡೋಣ. ಇವತ್ತು ನಾವು ಮಾತಾಡ್ತಿರೋದು ನ್ಯಾಷನಲ್ ಇನ್ಶೂರೆನ್ಸ್ನ ಆರೋಗ್ಯ ಸಂಜೀವಿನಿ ಪಾಲಿಸಿ ಬಗ್ಗೆ. ಇದೊಂದು ಸ್ಟ್ಯಾಂಡರ್ಡ್ ಪಾಲಿಸಿ ಅಂತಾರೆ. ಅಂದ್ರೆ ನೀವು ಯಾವ ಕಂಪನಿಲಿ ತಗೊಂಡ್ರೂ ಇದರ ಫೀಚರ್ಸ್ ಹೆಚ್ಚು ಕಡಿಮೆ ಒಂದೇ ಥರ ಇರುತ್ತೆ. ಆದರೆ ಆ ಒಂದೇ ಥರ ಇರೋ ನಿಯಮಗಳಲ್ಲೇ ಒಂದಷ್ಟು ಕನ್ಫ್ಯೂಷನ್ ಶುರುವಾಗುತ್ತೆ. ಯಾಕಂದ್ರೆ ಆ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ಗಳಲ್ಲಿರೋ ದೊಡ್ಡ ದೊಡ್ಡ ಪದಗಳು, ಸಣ್ಣ ಅಕ್ಷರದಲ್ಲಿರೋ ಕಂಡೀಷನ್ಸ್ ಇವೆಲ್ಲ ನೋಡಿದಾಗ ಎಲ್ಲಿಂದ ಶುರು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಅಲ್ವಾ? ಬಟ್ ಚಿಂತೆ ಬೇಡ, ಬನ್ನಿ ಒಟ್ಟಿಗೆ ಸೇರಿ ಇದನ್ನ ಸಿಂಪಲ್ ಆಗಿ ಬ್ರೇಕ್ ಡೌನ್ ಮಾಡೋಣ. ಹಾಗಾದ್ರೆ ಈ ಪಾಲಿಸಿಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ನಾವು ಈ 6 ವಿಷಯಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಪರಿಚಯದಿಂದ ಶುರು ಮಾಡಿ ಇದು ನಮಗೆ ಸೂಟ್ ಆಗುತ್ತಾ ಇಲ್ವಾ ಅನ್ನೋ ತೀರ್ಮಾನದವರೆಗೆ. ಸರಿ, ಹಾಗಾದ್ರೆ ತಡ ಮಾಡೋದು ಬೇಡ. ಮೊದಲನೇದಾಗಿ ಈ ಪಾಲಿಸಿಯ ಬೇಸಿಕ್ಸ್ ಏನು ಅಂತ ತಿಳ್ಕೊಳ್ಳೋಣ. ಮೊದಲನೇ ಪ್ರಶ್ನೆ, ಈ ಪಾಲಿಸಿಯನ್ನ ಯಾರೆಲ್ಲ ತಗೋಬೋದು? ನೋಡಿ, 18ರಿಂದ 65 ವರ್ಷ ವಯಸ್ಸಿನ ಯಾರು ಬೇಕಾದರೂ ಇದಕ್ಕೆ ಅಪ್ಲೈ ಮಾಡ್ಬೋದು. ಮಕ್ಕಳನ್ನ 3 ತಿಂಗಳಿಂದ 25 ವರ್ಷದವರೆಗೂ ಕವರ್ ಮಾಡ್ಬೋದು. ಇನ್ನೊಂದು ಒಳ್ಳೆ ವಿಷಯ ಅಂದ್ರೆ ಇದರಲ್ಲಿ ನಿಮ್ ಜೊತೆ ಸಂಗಾತಿ, ಮಕ್ಕಳು ಅಷ್ಟೇ ಅಲ್ಲ, ನಿಮ್ಮ ಪೋಷಕರು ಮತ್ತೆ ಅತ್ತೆ ಮಾವಂದ್ರೂ ಕೂಡ ಸೇರಿಸ್ಕೋಬೋದು. ವಿಮಾ ಮೊತ್ತ ಅಂದ್ರೆ ಸಮ್ ಇನ್ಶೂರ್ಡ್ 50,000ದಿಂದ 10 ಲಕ್ಷ ರೂಪಾಯಿವರೆಗೂ ಆಪ್ಷನ್ಸ್ ಇರುತ್ತೆ. ಇದನ್ನ ನಿಮ್ಗೊಬ್ರಿಗೆ ಅಂತ ಇಂಡಿವಿಜುವಲ್ ಆಗಿ ಅಥವಾ ಇಡೀ ಫ್ಯಾಮಿಲಿಗೆ ಸೇರಿಸಿ ಫ್ಲೋಟರ್ ಪಾಲಿಸಿಯಾಗಿಯೂ ತಗೋಬೋದು. ಓಕೆ, ಯಾರೆಲ್ಲ ಪಾಲಿಸಿ ತಗೋಬಹುದು ಅಂತ ಗೊತ್ತಾಯ್ತು. ಈಗ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟಿಗೆ ಬರೋಣ. ಅಂದ್ರೆ ಈ ಪಾಲಿಸಿಯಲ್ಲಿ ಏನೆಲ್ಲ ಕವರ್ ಆಗುತ್ತೆ, ಯಾವೆಲ್ಲ ಮೆಡಿಕಲ್ ಖರ್ಚುಗಳಿಗೆ ಪ್ರೊಟೆಕ್ಷನ್ ಸಿಗುತ್ತೆ. ತುಂಬಾ ಜನ ಅನ್ಕೊಂಡಿರ್ತಾರೆ ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ ಬರೀ ಹಾಸ್ಪಿಟಲ್ ಬೆಡ್ ಚಾರ್ಜ್ ಅಷ್ಟೇ ಅಂತ. ಆದ್ರೆ ಇಲ್ಲಿ ನೋಡಿ, ನೀವು 24 ಗಂಟೆಗಿಂತ ಹೆಚ್ಚು ಕಾಲ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದ್ರೆ ಆ ಖರ್ಚು ಸಿಗುತ್ತೆ. ಅಷ್ಟೇ ಅಲ್ಲ, ಅಡ್ಮಿಟ್ ಆಗೋಕೆ 30 ದಿನಗಳ ಮುಂಚೆ ಆದ ಮೆಡಿಕಲ್ ಖರ್ಚುಗಳು ಮತ್ತೆ ಡಿಸ್ಚಾರ್ಜ್ ಆದ ನಂತರ 60 ದಿನಗಳವರೆಗೆ ಆಗೋ ಖರ್ಚುಗಳು ಕವರ್ ಆಗುತ್ತೆ. ಜೊತೆಗೆ ಡೇ ಕೇರ್ ಟ್ರೀಟ್ಮೆಂಟ್ಸು, ಆಯುಷ್ ಚಿಕಿತ್ಸೆಗಳು ಹಾಗೆ ಆಂಬ್ಯುಲೆನ್ಸ್ ಚಾರ್ಜಸ್ ಕೂಡ ಪ್ರತಿ ಅಡ್ಮಿಷನ್ಗೆ 2,000 ರೂಪಾಯಿವರೆಗೆ ಕವರ್ ಆಗುತ್ತೆ. ಆದ್ರೆ ಇಲ್ಲೊಂದು ಕಂಡೀಷನ್ ಇದೆ, ಇದನ್ನ ಗಮನದಲ್ಲಿಡಬೇಕು. ರೂಮ್ ಬಾಡಿಗೆ ವಿಷಯಕ್ಕೆ ಬಂದ್ರೆ ನಿಮ್ಮ ಸಮ್ ಇನ್ಶೂರ್ಡ್ನ 2% ಅಥವಾ ದಿನಕ್ಕೆ ಗರಿಷ್ಠ 5,000 ರೂಪಾಯಿ, ಇದರಲ್ಲಿ ಯಾವುದು ಕಡಿಮೆಯೋ ಅಷ್ಟು ಮಾತ್ರ ಕ್ಲೇಮ್ ಮಾಡೋಕ್ಕಾಗುತ್ತೆ. ಅದೇ ರೀತಿ ICU ಚಾರ್ಜಸ್ಗೆ ಈ ಲಿಮಿಟ್ ಸ್ವಲ್ಪ ಜಾಸ್ತಿ ಇದೆ. ನಿಮ್ಮ ಸಮ್ ಇನ್ಶೂರ್ಡ್ನ 5% ಅಥವಾ ದಿನಕ್ಕೆ ಗರಿಷ್ಠ 10,000 ರೂಪಾಯಿವರೆಗೆ ಲಿಮಿಟ್ ಇರುತ್ತೆ. ಓಕೆ, ಏನೆಲ್ಲ ಸಿಗತ್ತೆ ಅಂತ ನೋಡಿದ್ವಿ. ಈಗ ನಾವು ಎಷ್ಟು ಪಾವತಿಸಬೇಕು ಅನ್ನೋದರ ಬಗ್ಗೆ ಮಾತಾಡೋಣ. ಅಂದ್ರೆ ಈ ಪಾಲಿಸಿಯ ಕಾಸ್ಟ್ಸ್ ಬಗ್ಗೆ. ಇಲ್ಲಿ ಮುಖ್ಯವಾಗಿ 2 ತರಹದ ಖರ್ಚುಗಳಿರುತ್ತೆ. ಒಂದು ಪ್ರೀಮಿಯಂ, ಇನ್ನೊಂದು ಕೋಪೇಮೆಂಟ್. ಪ್ರೀಮಿಯಂ ಅಂದ್ರೆ ತುಂಬಾ ಸಿಂಪಲ್, ಪಾಲಿಸಿ ಆಕ್ಟಿವ್ ಆಗಿ ಇರ್ಲಿಕ್ಕೆ ನಾವು ಪ್ರತಿ ವರ್ಷ ಕಟ್ಟೋ ಹಣ. ಕೋಪೇಮೆಂಟ್ ಅಂದ್ರೆ ಕ್ಲೇಮ್ ಬಂದಾಗ ಅದರ ಒಂದು ಭಾಗವನ್ನ ನಾವೇ ನಮ್ಮ ಕೈಯಿಂದ ಕಟ್ಟಬೇಕು. ಈ 2ರ ವ್ಯತ್ಯಾಸ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಪ್ರೀಮಿಯಂ ಎಷ್ಟಿರುತ್ತೆ ಅನ್ನೋದು ನಿಮ್ಮ ವಯಸ್ಸು ಮತ್ತೆ ನೀವು ತಗೊಳ್ಳೋ ಕವರೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ನೋಡಿ, ಒಂದು ಉದಾಹರಣೆ ಇದೆ. 30 ವರ್ಷದ ವ್ಯಕ್ತಿಗೆ 3 ಲಕ್ಷದ ಪಾಲಿಸಿಗೆ ಸುಮಾರು 5,152 ರೂಪಾಯಿ ಪ್ರೀಮಿಯಂ ಆಗುತ್ತೆ. ಅದೇ 45 ವರ್ಷದವರೆಗೆ ಆದ್ರೆ ಅದು 7,756 ರೂಪಾಯಿಗೆ ಏರುತ್ತೆ. ಈಗ ಬಂತು ನೋಡಿ ಈ ಪಾಲಿಸಿಯ ಅತಿ ಮುಖ್ಯವಾದ ಒಂದು ಕಂಡೀಷನ್, 5% ಕೋಪೇಮೆಂಟ್. ಇದರರ್ಥ ನಿಮಗೆ ಎಷ್ಟೇ ಕ್ಲೇಮ್ ಬಂದ್ರೂ ಒಟ್ಟು ಬಿಲ್ಲಿನ 5%ಅನ್ನ ಪಾಲಿಸಿದಾರರೇ ಕಟ್ಟಬೇಕು. ಇದು ಕಡ್ಡಾಯ. ಉದಾಹರಣೆಗೆ, ನಿಮ್ಮ ಬಿಲ್ 1 ಲಕ್ಷ ರೂಪಾಯಿ ಆದ್ರೆ ಅದರಲ್ಲಿ 5,000 ರೂಪಾಯಿಯನ್ನ ನೀವೇ ಭರಿಸಬೇಕು. ಉಳಿದ 95,000 ರೂಪಾಯಿ ಇನ್ಶೂರೆನ್ಸ್ ಕಂಪನಿ ಕೊಡುತ್ತೆ. ಸರಿ, ಈಗ ಇನ್ನೊಂದು ಪ್ರಮುಖ ನಿಯಮದ ಬಗ್ಗೆ ಮಾತಾಡೋಣ. ಅದೇ ವೇಟಿಂಗ್ ಪೀರಿಯಡ್. ಅಂದ್ರೆ ಪಾಲಿಸಿ ತಗೊಂಡ ತಕ್ಷಣದಿಂದಲೇ ಎಲ್ಲಾ ಕಾಯಿಲೆಗಳಿಗೂ ಕವರೇಜ್ ಸಿಗೋದಿಲ್ಲ. ಹಾಗಾದ್ರೆ ಈ ಕವರೇಜ್ ಯಾವಾಗ ಶುರುವಾಗುತ್ತೆ? ನೋಡಿ, ಆಕ್ಸಿಡೆಂಟ್ ಆದ್ರೆ ಮೊದಲನೇ ದಿನದಿಂದಲೇ ಕವರೇಜ್ ಇರುತ್ತೆ. ಅದಕ್ಕೆ ಯಾವುದೇ ವೇಟಿಂಗ್ ಪೀರಿಯಡ್ ಇಲ್ಲ. ಆದರೆ ಬೇರೆ ಸಾಮಾನ್ಯ ಕಾಯಿಲೆಗಳಿಗೆ 30 ದಿನ ಕಾಯ್ಬೇಕು. ಕಣ್ಣಿನ ಪೊರೆ, ಹರ್ನಿಯಾ, ಪೈಲ್ಸು ಈ ಥರದ ಕೆಲವು ನಿರ್ದಿಷ್ಟ ಕಾಯಿಲೆಗಳಿಗೆ ಕವರೇಜ್ ಸಿಗೋಕೆ 24 ತಿಂಗಳು ಅಂದ್ರೆ 2 ವರ್ಷ ಆಗ್ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ನಿಂಬೆ ಮೊದಲೇ ಇದ್ದಂತರ ಕಾಯಿಲೆಗಳಿಗೆ ಅದಕ್ಕೆ ಕವರೇಜ್ ಶುರುವಾಗೋಕೆ ಪೂರ್ತಿ 48 ತಿಂಗಳು ಅಂದ್ರೆ 4 ವರ್ಷಗಳೇ ಕಾಯ್ಬೇಕು. ಅಂದಾಗೆ ಈ ಮೊದಲೇ ಅಸ್ತಿತ್ವದಲ್ಲಿರುವ ಕಾಯಿಲೆ ಅಥವಾ PED ಅಂದ್ರೆ ಏನು? ತುಂಬಾ ಸಿಂಪಲ್. ನೀವು ಪಾಲಿಸಿ ತಗೊಳಕ್ಕೆ 48 ತಿಂಗಳ ಒಳಗೆ
ಯಾವುದೇ ಕಾಯಿಲೆಗೆ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಂಡಿದ್ರೆ ಅಥವಾ ಡಯಾಗ್ನೋಸ್ ಆಗಿದ್ರೆ ಅದನ್ನ PED ಅಂತ ಕರೀತಾರೆ. ಏನೆಲ್ಲ ಕವರ್ ಆಗತ್ತೆ, ಯಾವಾಗ ಕವರ್ ಆಗತ್ತೆ ಅಂತ ನೋಡಿದ್ವಿ. ಈಗ ಅಷ್ಟೇ ಮುಖ್ಯವಾದ ಇನ್ನೊಂದು ವಿಷಯ ಅಂದ್ರೆ ಈ ಪಾಲಿಸಿಯಲ್ಲಿ ಏನೆಲ್ಲ ಕವರ್ ಆಗೋದಿಲ್ಲ. ಇದನ್ನ ನಾವು ಎಕ್ಸ್ಕ್ಲೂಷನ್ಸ್ ಅಂತ ಕರಿತೀವಿ. ಕೆಲವು ಮುಖ್ಯವಾದವುಗಳನ್ನು ನೋಡೋದಾದ್ರೆ OPD ಟ್ರೀಟ್ಮೆಂಟ್ ಅಂದ್ರೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗದೆ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಇದರಲ್ಲಿ ಕವರ್ ಆಗಲ್ಲ. ಹೆರಿಗೆ ಖರ್ಚುಗಳು, ಬಂಜೇತನಕ್ಕೆ ಸಂಬಂಧಪಟ್ಟ ಚಿಕಿತ್ಸೆ, ಕಾಸ್ಮೆಟಿಕ್ ಸರ್ಜರಿ ಮತ್ತೆ ವಿಟಮಿನ್ ಮಾತ್ರೆಗಳಂಥ ಡಯಟ್ರಿ ಸಪ್ಲಿಮೆಂಟ್ಸ್ ಕೂಡ ಇದರಲ್ಲಿ ಸೇರಿಲ್ಲ. ಓಕೆ, ಇಷ್ಟೊತ್ತು ನಾವು ಈ ಪಾಲಿಸಿಯ ಎಲ್ಲ ಆಯಾಮಗಳನ್ನು ನೋಡಿದ್ವಿ. ಹಾಗಾದ್ರೆ ಫೈನಲ್ ಆಗಿ ಇದರ ಪ್ಲಸ್ ಏನು ಮೈನಸ್ ಏನು ಅಂತ ಒಮ್ಮೆ ನೋಡ್ಬಿಡೋಣ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಇದರ ಪ್ಲಸ್ ಪಾಯಿಂಟ್ಸ್ ಅಂದ್ರೆ ಇದರ ನಿಯಮಗಳೆಲ್ಲ ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಅರ್ಥ ಮಾಡ್ಕೊಳ್ಳೋದು ಸುಲಭ. ಪ್ರೀಮಿಯಂ ಕೂಡ ಬೇರೆ ಪಾಲಿಸಿಗಳಿಗೆ ಹೋಲಿಸಿದ್ರೆ ಸ್ವಲ್ಪ ಕಡಿಮೆನೆ. ಆಯುಷ್ ಟ್ರೀಟ್ಮೆಂಟ್ ಕವರ್ ಆಗತ್ತೆ ಮತ್ತೆ ಲೈಫ್ ಲಾಂಗ್ ರಿನ್ಯೂ ಮಾಡಿಸ್ಕೋಬೋದು. ಇನ್ನು ಮೈನಸ್ ಪಾಯಿಂಟ್ಸ್, ಮೊದಲನೇದಾಗಿ ಪ್ರತಿ ಕ್ಲೇಮ್ ಮೇಲೂ 5% ಕಡ್ಡಾಯ ಕೋಪೇಮೆಂಟ್ ಇದೆ. ರೂಮ್ ರೆಂಟ್ ಮತ್ತೆ ICU ಚಾರ್ಜಸ್ ಮೇಲೆ ಲಿಮಿಟ್ಸ್ ಇದೆ. ಹಾಗೆ ಮೊದಲೇ ಇರೋ ಕಾಯಿಲೆಗಳಿಗೆ 4 ವರ್ಷದ ದೊಡ್ಡ ವೇಟಿಂಗ್ ಪೀರಿಯಡ್ ಇದೆ. ಹಾಗಾದ್ರೆ ಕೊನೆಯದಾಗಿ ಕೇಳಬೇಕಾದ ಪ್ರಶ್ನೆ ಇದು: ಕಡಿಮೆ ಪ್ರೀಮಿಯಂ ಕೊಟ್ಟು ಕ್ಲೇಮ್ ಬಂದಾಗ ಬಿಲ್ಲಿನ ಒಂದು ಭಾಗವನ್ನ ಭರಿಸಲು ಸಿದ್ಧವಿದ್ದರೆ ಮತ್ತು ರೂಮ್ ರೆಂಟಿನಂತಹ ಸಣ್ಣಪುಟ್ಟ ಲಿಮಿಟ್ಸ್ ಒಪ್ಕೊಳ್ಳೋದಾದ್ರೆ ಈ ಸರಳವಾದ ಪಾಲಿಸಿ ಆರೋಗ್ಯ ಸುರಕ್ಷತೆಗೆ ಒಂದು ಉತ್ತಮ ಆಯ್ಕೆಯಾಗಬಹುದಾ? ಈ ಬಗ್ಗೆ ಯೋಚಿಸಿ, ನಿಮ್ಮ ಅಗತ್ಯಗಳಿಗೆ ಇದು ಹೊಂದುತ್ತಾ ಅಂತ ನೀವೇ ನಿರ್ಧರಿಸಬೇಕು. ಮುಂದಿನ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ.